यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम्. ರಾಜಮಾಸ್ಟರ್ ನಮಸ್ತೆ. ನಮಸ್ತೆ. ಕೇಳಿಸ್ತಾ ಇದೆಯಾ? ನಮಸ್ತೆ. ಕೇಳಿಸ್ತಾ ಇದೆ. ಓಕೆ ಓಕೆ. ಅದೇ ಹಿಂದಿನ ವಿಡಿಯೋದಲ್ಲಿ ತುಂಬಾ ವಿಷಯಗಳ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ. ಹೌದು. ಸೂಕ್ಷ್ಮದಲ್ಲಿ ನಡೀತಾ ಇರುವಂತಹ ವಿಷಯ ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ತುಂಬಾ ಹೊಸ ಹೊಸ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ರಿ. ಹೌದು. ಅದೇ ಲಾಸ್ಟ್ ಟೈಮ್ ಮತ್ತೊಂದು ವಿಷಯ ಹೇಳಿದ್ರಿ ನೀವು, ಅಂದ್ರೆ ಭೂಮಿ ಮೇಲೆ ಜನಗಳಿಗೆ ತೊಂದರೆ ಕೊಡ್ಲಿಕ್ಕೋಸ್ಕರ ಬೇರೆ ಗ್ರಹದಲ್ಲಿ ಕೆಲವು ಕಾರ್ಯಗಳೆಲ್ಲ ನಡೀತಾ ಇದೆ ಅಂತ. ಅದು ಯಾವ ರೀತಿ ಅಂತ ನಮ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ತಿಳಿಸೋಣ ಸರ್. ಹಂಗೆ ಒಂದು ಶ್ಲೋಕ. ಸರಿ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವರುಕುಮಿವ ಬಂಧನಾತ್ ಮೃತ್ಯೋರ್ಮುಕ್ಷಿ ಯಮಾಮೃತ. ಹಾಗೆ ಒಂದು ಡೈಮಂಡ್ ಶೇಪ್ ಗ್ಯಾಲಕ್ಸಿ. ಆ ಗ್ಯಾಲಕ್ಸಿ ಮೊದಲು ಸ್ವದೇಶ್ ಮೀಡಿಯಾದಲ್ಲಿ ಹೇಳಿದ್ವಿ ಒಂದ್ಸಾರಿ. ಓಕೆ. ಅಲ್ಲಿ ಎರಡು ಹೋದ್ವಿ. ಸೂಕ್ಷ್ಮ ಶರೀರದಲ್ಲಿ ಎರಡು ರಸ್ತೆ ಇತ್ತು ಒಳಗಡೆ ಹೋಗ್ಬೇಕಾದ್ರೆ. ಅಲ್ಲಿ ದಾರಿನಲ್ಲಿ ಒಂದು ಬುಕ್ ಬಿಟ್ಟಿದ್ರು, ಅರ್ಧ ಪೇಜು. ಮತ್ತೆ ಕಿತ್ಬಿಟ್ಟು ಈ ಕಡೆ ಒಂದು 100 ಪೇಜು ಪ್ರಾರಂಭದಲ್ಲಿ, ಮತ್ತೆ 25-30 ಪೇಜ್ ಬಿಟ್ಟು ಮತ್ತೆ ಇರೋದ್ನೆಲ್ಲ ಕಿತ್ಕೊಂಡು ಹೋಗಿ ಒಂದು ಬಂಡೆ ತರ ಇತ್ತು ಅದ ರಾಕ್ಷಸರು ಇರೋ ಜಾಗದಲ್ಲಿ. ಆ ಬಂಡೆಗೆ ಒತ್ತಿಕ್ಕಿದ್ರು ಅದನ್ನ. ಯಾಕೆಂದ್ರೆ ಅದನ್ನ ಯಾರಾದ್ರೂ ಬಂದು ತೆಗೆದ್ರೆ ಅದು ಬಂಡೆ ಕೆಳಗಡೆ ಬೀಳೋ ರೀತಿ ಮಾಡಿದ್ರು. ಅದನ್ನ ನಾವು ಅಲ್ಲಿ ಒಂದು ಅದನ್ನ ಎಳೆದಾಗ ಸ್ವಲ್ಪ ಅಲ್ಗಾಡ್ತು ಬಂಡೆ. ಆವಾಗ ವಿಕ್ರಮರಾಜ ಅದನ್ನ ಅಲ್ಗೊಂದು ಕಲ್ಲು ಕೊಟ್ಟಿ ಅದನ್ನ ಎಳೆದು ರಾಕ್ಷಸರನ್ನ ಸಂಹಾರ ಮಾಡಿ ಅವ್ರ ಜೊತೆ ಶಿವಗಣನು ಬಂದಿದ್ರು. ವಿಷ್ಣು ಪರಮಾತ್ಮ, ನಮ್ಮ ಕಲ್ಕಿ ಪರಮಾತ್ಮ ಅವ್ರು ಕಳ್ಸಿಕೊಟ್ಟಿದ್ರು. ಅವರು ಸಹಾಯ ಮಾಡಿ ಅದನ್ನ ರಾಕ್ಷಸನ್ನ ಸಂಹಾರ ಮಾಡಿ ಬೂದಿ ಮಾಡಿ ಅದನ್ನ ಶಿವಗಣ ಅವರು ತಗೊಂಡೋದ್ರು ಅಂತ ಹೇಳಿದ್ವಿ. ಅದೇ ಗ್ಯಾಲಕ್ಸಿನಲ್ಲಿ, ಡೈಮಂಡ್ ಶೇಪ್ ಗ್ಯಾಲಕ್ಸಿನಲ್ಲಿ ಮತ್ತೆ ಏನಾಗಿದೆ ಅಂದ್ರೆ ಅಲ್ಲಿ ರಾಕ್ಷಸರೆಲ್ಲ ಸೇರ್ಕೊಂಡು ಈ ರೋಬೋಗಳಿದೆಯಲ್ಲ, ರೋಬೋಟ್, ಅದನ್ನ ಆಧುನಿಕವಾಗಿ ಕಂಡಿಡ್ಕೊಂಡು ಅದೇ ಜಾಗಿಂಗು ವಾಕಿಂಗ್ ಎಲ್ಲ ಮಾಡೋ ರೀತಿ ಸಿಸ್ಟಮ್ ಎಲ್ಲ ಇದೆ. ಅಲ್ಲಿ ಟ್ರೈನಿಂಗ್ ಕೊಟ್ಟು ಅದನ್ನೆಲ್ಲ ರೆಡಿ ಮಾಡಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದಕ್ಕೊಂದು 2 ಸ್ವಿಚ್ ಇರ್ತವೆ ಕೆಳಗಡೆ. ಆಮೇಲೆ ಮೇನ್ ಸ್ವಿಚ್ ಒಂದಿದೆ, ಹೆಡ್ ಸ್ವಿಚ್. ಅಂದ್ರೆ ಇಲ್ಲಿ ನಾವು ನಮ್ಮ ಈ ಭೂಮಿಯಲ್ಲಿ ನಾವು ರೋಬೋಟ್ ಗಳನ್ನ ತಯಾರು ಮಾಡ್ತೀವಿ ಅದೇ ರೀತಿನೇ. ಅದಕ್ಕಿಂತ ಉನ್ನತವಾದ ತಂತ್ರಜ್ಞಾನ. ಇದು ಏನು ಅಲ್ಲ, ಆ ತರ ಇದೆ ಅದು. ಸ್ವಲ್ಪ ಅಡ್ವಾನ್ಸ್ಡ್. ಅದು ಅದನ್ನೇನಾದ್ರೂ ಇಳಿಸಿದ್ರೆ ಅದು ನಮ್ಮ ಮನುಷ್ಯರನ್ನೆಲ್ಲ ಸಂಹಾರ ಮಾಡ್ಬಿಡ್ತಿದೆ. ಆ ತರ ತಯಾರು ಮಾಡ್ತಾ ಇದ್ದಾರೆ ಅಲ್ಲಿ ರೋಬೋಟ್ಗಳನ್ನೆಲ್ಲ. ಅದನ್ನೆಲ್ಲ ತಯಾರು ಮಾಡಿ ಟ್ರೈನಿಂಗ್ ಕೊಟ್ಟು ಜಾಗಿಂಗ್ ವಾಕಿಂಗ್ ಎಲ್ಲ ಮಾಡ್ಬೇಕು, ಓಡ್ಬೇಕು, ಅದೆಲ್ಲ ಟ್ರೈನಿಂಗ್ ಕೊಟ್ಟು ಇದ್ ಮಾಡ್ತಾ ಇದ್ದಾರೆ. ಆವಾಗ ಅಲ್ಲಿ ವಿಕ್ರಮಾದಿತ್ಯ ಹೋಗ್ತಾರೆ. ಹೋದಾಗ ಅಲ್ಲಿ ಸೂಕ್ಷ್ಮ ಶರೀರದಲ್ಲಿ ಅವೆಲ್ಲ ಜಾಗಿಂಗ್ ಎಲ್ಲ ಮಾಡ್ತಾ ಇರ್ತವೆ. ಜಿಮ್ ಅಲ್ಲಿ ಮಾಡ್ತಾರಲ್ಲ ನೋಡಿ, ಆ ರೀತಿ ತುಂಬಾ ಹೈಟು ಮನುಷ್ಯ ಏನೇನು ಅಲ್ಲ, ಆ ತರ ಇದಾವೆ. ಆವಾಗ ಇವು ಹೋಗಕ್ಕೆ ಜಾಗ ಇಲ್ಲ, ಆ ರೀತಿ ಕವರ್ ಮಾಡಿದ್ದಾರೆ. ಅವನ್ನ ಅವಕ್ಕೆ ಕೆಳಗಡೆ 2 ಸ್ವಿಚ್ ಇದೆ, ಮೇಲ್ಗಡೆ ಒಂದು 8 ಸ್ವಿಚ್ ಇದೆ. ಆವಾಗ ಅಲ್ಲಿ ಹೋಗ್ಬೇಕಾದ್ರೆ ಸೂಕ್ಷ್ಮ ಶರೀರದಲ್ಲಿ ಅಲ್ಲಿ ಇಲ್ಲಿ ನುಕ್ಕೊಂಡು ಹೋಗ್ತಾರೆ ವಿಕ್ರಮಾದಿತ್ಯ. ಈಗ 2 ಸ್ವಿಚ್ ಸುಮ್ಮನೆ ಅಲ್ಲಿ ಕೊಟ್ಕೊಂಡಿದಾರಲ್ಲ, ಅದು ಪ್ರಯೋಜನ ಇಲ್ಲ, ಅದನ್ನ ಡಿಸ್ಟ್ರೈ ಮಾಡಿದ್ರೆ ಅಂದ್ಬಿಟ್ಟು ಮೇನ್ ಸ್ವಿಚ್ ಹೋಗ್ತಾರೆ. ಅಂದ್ರೆ ಈ ರೋಬೋಟ್ಗಳದ್ದು ಕನೆಕ್ಷನ್ ಅಲ್ಲಿ ಇರುವಂತ ಒಂದು ಮೇನ್ ಸ್ವಿಚ್ ಅದು. ಅಲ್ಲಿ ರಾಕ್ಷಸರು ಎಲ್ಲ ಮಾಡಿರೋದು, ಡೆವಲಪ್ ಮಾಡಿರೋದು. ನಮ್ಮ ಭೂಮಿಯಲ್ಲಿ ಜನಗಳನ್ನ ಸಾಯಿಸ್ಲಿಕ್ಕೋಸ್ಕರ ಈ ರೀತಿ ಜನಗಳನ್ನ ಜೀವಿಗಳನ್ನ ನಾಶ ಮಾಡಕ್ಕೋಸ್ಕರ ಅಷ್ಟೆಲ್ಲ ಇಂಪ್ರೂವ್ ಮಾಡ್ಕೊಬಿಟ್ಟಿದ್ದಾರೆ. ಆವಾಗ ಹೆಡ್ ಲೈಟ್ ಇರುತ್ತೆ ಅಲ್ಲಿ, ಹೆಡ್ ಸ್ವಿಚ್ ಇರುತ್ತೆ. ಅಲ್ಲಿ ಹೋದ್ರೆ ವಿಕ್ರಮಾದಿತ್ಯ ತನ್ನ ಪವರ್ನೆಲ್ಲ ಬಳಸಿ ಅದನ್ನ ಎಳಿತಾರೆ ಕೆಳಗಡೆ. ಅದನ್ನ ಸ್ವಿಚ್ ಮೇಲೆ ಯಾರು ಟಚ್ ಮಾಡಕ್ಕಲ್ಲ, ಅಲ್ಲಿ ಇಟ್ಕೊಂಡಿರ್ತಾರೆ ಪರ್ಸನಲ್ ಆಗಿ. ಒಂದು ಪರ್ಸನಲ್ ಜಾಗ ಇರುತ್ತೆ ಅಲ್ಲಿ.
ಅದನ್ನ ಅವರು ಶಕ್ತಿನೆಲ್ಲ ಬಳಸಿ ಮಂತ್ರ ಹೇಳ್ಬಿಟ್ಟು ಅದನ್ನ ಕೆಳಕ್ಕೆ ಎಳಿತಾರೆ, ದಡಾರ್ ಬಿದ್ದೋಗ್ಬಿಡುತ್ತೆ. ಆವಾಗ ಬಿದ್ದಾಗ ಆ ರೋಬೋಟ್ಗಳೆಲ್ಲ ದಡ 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 ಅಲ್ಲೇ ಮಲ್ಗೋಗ್ಬಿಡ್ತವೆ ಎಲ್ಲ. ಎಷ್ಟು ರೋಬೋಟ್ಗಳಿತ್ತು ಅದೆಲ್ಲವೂ ಕೂಡ ಬಿದ್ದೋಗ್ಬಿಡುತ್ತೆ, ಮಲ್ಗೋಗ್ಬಿಡ್ತದೆ. ಆವಾಗ ಇನ್ನು ಮಣ್ಣಲ್ಲಿ ಮಣ್ಣಾಗ್ಬೇಕು ಅಷ್ಟೇ ಅಂತ ಅಶರೀರವಾಣಿ ಆಗುತ್ತೆ. ಅವ್ರಿಗೆ ವಿಕ್ರಮಾದಿತ್ಯ ಅವ್ರಿಗೆ ಖುಷಿ ಆಗುತ್ತೆ. ಅಂದ್ರೆ ಅದು 1000 ಗಟ್ಲೆ ಅಥವಾ ಲಕ್ಷ ಗಟ್ಲೆನೇ ಇದ್ದಿರ್ಬೋದು. ತುಂಬಾ ಇದೆ. ಅಲ್ಲಿ ಹೋಗಕ್ಕೆ ಜಾಗ ಇಲ್ಲ, ಆತರ ಮಾಡಿಟ್ಟಿದ್ರು. ಅವೇನಾದ್ರೂ ಇಲ್ಲಿಗೆ ತಗೊಬಂದ್ ಪ್ರಯೋಗ ಮಾಡಿಬಿಟ್ರೆ ಮನುಷ್ಯರು ಜೀವಿಗಳು ಯಾರು ಬದುಕೋಕ್ಕಾಗಲ್ಲ, ಆ ರೀತಿ ಮಾಡ್ತಾ ಇದ್ರು. ಸ್ವಾಮಿನೇ ಅವ್ರನ್ನ ವಿಕ್ರಮಾದಿತ್ಯ ಕಳಿಸಿ ಅದನ್ನ ಡಿಸ್ಟ್ರೈ ಮಾಡಿದ್ರು. ಆವಾಗ ಶರೀರವಾಣಿ ಆಗುತ್ತೆ. ಅಥವಾ ಏನು ಏಲಿಯನ್ಸ್ ಏನಾದ್ರೂ ಈ ರೀತಿ ಪ್ಲಾನ್ ಹಾಕಿರ್ಬೋದಾ? ರಾಕ್ಷಸರು ಅಸುರರ ಮುಖಾಂತರ ಮಾಡಿಸ್ತಾರೆ. ಭೂಮಿನಲ್ಲಿ ಅಸುರರು ಇರ್ತಾರಲ್ಲ, ಅವ್ರ ಮುಖಾಂತರ ಮಾಡಿಸೋ ಪ್ಲಾನ್ ಇತ್ತು. ಮುಂದೆ ಏಲಿಯನ್ಸ್ ನಿಂದ ಮನುಷ್ಯನಿಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿ ಹೇಳೋದನ್ನೆಲ್ಲ ಕೇಳಿದೀವಿ. ಅದೇ ರೀತಿ ಇನ್ನು ಅವರು ಅದೇ ಇಲ್ಲಿ ಏಲಿಯನ್ಸ್ ಅಂತಾರೆ ಅಷ್ಟೇ. ಬೇರೆ ಗ್ರಹದಿಂದ ಬಂದ್ರೆ ಜೀವಿಗಳು ಏಲಿಯನ್ಸ್ ಅಂತಾರೆ ಸೈನ್ಸ್ ಪ್ರಕಾರ. ನಾವು ಅದನ್ನ ಅಲ್ಲಿ ಇರೋರ್ನ ರಾಕ್ಷಸರು ಮಾಡ್ತಾ ಇರೋದು. ಅವರು ಒಂದ್ ಗ್ಯಾಂಗ್ ಏನಾದ್ರು ಕಳಿಸ್ಬಿಟ್ರೆ ನಾವು ಯಾರು ಬದುಕಕ್ಕೆ ಆಗಲ್ಲ, ಆ ತರ ಮಾಡಕ್ಬಿಡ್ತಾರೆ. ಅದನ್ನ ಡಿಸ್ಟ್ರೈ ಮಾಡಿಸ್ತಿರು ಸ್ವಾಮಿ ಕಳಿಸಿ. ಆಮೇಲೆ ಆ ಶರೀರವಾಣಿ ಆಯ್ತು. ಇವರು ಇನ್ನು ಮಣ್ಣಲ್ಲಿ ಮಣ್ಣೆ ಅಂದ್ಬಿಟ್ಟು ಆ ಶರೀರವಾಣಿ ಆದ ತಕ್ಷಣ ವಿಕ್ರಮಾದಿತ್ಯ ಅವರು ಹೊರಟು ಬಂದ್ಬಿಡ್ತಾರೆ. ಕ್ಲಿಯರ್ ಮಾಡಿ ಬಂದ್ಬಿಡ್ತಾರೆ. ಬಂದ್ಬಿಡ್ತಾರೆ. ಆಮೇಲೆ ಇಲ್ಲಿ ಒಂದು ಅಧರ್ಮದಲ್ಲಿ ಸಾಕ್ತಾರಲ್ಲ, ಇಲ್ಲಿ ಅಸುರರು ಅಂತ ಹೇಳಿದ್ನಲ್ಲ ನೋಡಿ, ಅಂತ್ಯವರು ಇವಾಗ ಟೈಮು ಹತ್ರ ಬಂದಿದೆ ಏನ್ ಹೇಳಿ ಅವರು ಕಾರ್ಯ ಶುರು ಮಾಡ್ತಾ ಇದ್ದಾರೆ. ಸ್ವಾಮಿ ಇವಾಗ ಏನಾಗಿದೆ ಅಂದ್ರೆ ಶ್ರೀರಂಗಮಲ್ಲಿ ಪಕ್ಕದಲ್ಲಿ ಒಂದು ನಿಗೂಢ ಸ್ಥಳ ಇದೆ. ಆ ಸ್ಥಳದಲ್ಲಿ ಯಮರಾಜರ ವಾಹನ ಇದೆಯಲ್ಲ, ನಾವು ಕನ್ನಡದಲ್ಲಿ ಏನಂತೀವಿ ಎಮ್ಮೆ ಅಂತೀವಿ. ಎಮ್ಮೆ ಅದು ಚಿನ್ನ ಎಲ್ಲಾನು ತುಟ್ಕೊಂಡು ತಲೆ ಮೇಲೆ ನಮ್ಮ ದಸರಕ್ಕೆ ಶೃಂಗಾರ ಮಾಡ್ತಾರಲ್ಲ ಆ ತರ ಇದೆ. ಅದು ತುಂಬಾ ಕೋಪದಿಂದ ತುಂಬಾ ದೊಡ್ಡ ವಾಹನ ಅದು. ಅಲ್ಲಿ ಗೇಟ್ ಇದೆ, ದೊಡ್ಡ ಗೇಟು, ವಿಶಾಲವಾದ ಒಂದು ಗೇಟು ರೆಡಿಯಾಗಿ ಬಂದು ನಿಂತಿದೆ. ಏನಂದ್ರೆ ಪಕ್ಕದಲ್ಲಿ ಒಂದು ನಿಗೂಢವಾದ ಸ್ಥಳ ಇದೆ. ಅದ್ರ ಹೆಸರು ಹೇಳದ್ ಬೇಡಿ, ಅವ್ರ ಅದೆಲ್ಲ ಹೇಳಿದ್ರೆ ತಪ್ಪಾಗುತ್ತೆ. ಆವಾಗ ಅಲ್ಲಿ ಗೇಟ್ ಹತ್ರ ರೆಡಿಯಾಗಿ ನಿಂತಿದೆ ಕೋಪದಲ್ಲಿ. ಈ ದ್ವಾರಪಾಲಕರು ಅವರಲ್ಲ, ಗೇಟ್ ಕೀಪರ್, ಅವರು ಓಪನ್ ಮಾಡಿದ್ರೆ ನಾವು ಬಂದು ಅಸುರರನ್ನ ಸಂಹಾರ ಮಾಡಕ್ಕೆ ರೆಡಿ ಇದೆ ಇವಾಗ. ಅದು ಹೋದ ತಕ್ಷಣ ಇನ್ನೊಂದು ದೊಡ್ಡ ಒಂದು ಗಜ ಇದೆ. ಗಜ ಅಂದ್ರೆ ಆನೆ. ಅದು ಒಂದು ಬಹಳ ದೊಡ್ಡ ಆನೆ ಇದೆ. ಅದನ್ನು ದಸರೆಯಲ್ಲಿ ಶೃಂಗಾರ ಮಾಡ್ತಾರಲ್ಲ, ಆ ರೀತಿನೇ ಇದೆ. ಅದನ್ನು ಕೂಡ ಅದು ಯಮ ರಾಜರ ವಾಹನ ಹೋದ ತಕ್ಷಣ ಅದು ವಿಘ್ನ ವಿನಾಶಕ ಗಜ ಆನೆ ಇದೆಯಲ್ಲ ಅದು ಬರುತ್ತೆ. ಅದನ್ನು ಕೂಡ ಸಂಹಾರಕ್ಕೆ ರೆಡಿ ಆಗಿದೆ. ಯಾವ ರೀತಿ ಸಂಹಾರ ಮಾಡ್ತಾರೆ ಗೊತ್ತಿಲ್ಲ. ಈ ರೀತಿ ನನಗೆ ದೃಶ್ಯ ತೋರಿಸಿದ್ದಾರೆ. ಎಷ್ಟು ದಿನ ಆಯ್ತು ತೋರಿಸಿ? ಇವಾಗ ಒಂದು 6ನೇ ತಾರೀಕಲ್ಲಿ. 6th ಹೌದು. ಅಂದ್ರೆ ಹತ್ರದಲ್ಲೇ ಅಲ್ಲಿ ಏನೋ ವಿನಾಶದ ಸೂಚನೆ ಇದೆ ಅಂತ ಹೇಳ್ತಿದ್ದೀರಿ? ಹೌದು. ನನಗೆ ಯಾಕಂದ್ರೆ ಯಮರಾಜರ ಮಹಾರಾಜರ ವಾಹನ ಬಂದಿದೆ ಅಂದ್ರೆ, ಆ ರೀತಿ ಕೋಪದಲ್ಲಿ ಕಾಲ್ ಕೆರ್ಕೊಂಡು ನಿಂತಿದೆ ಅಂದ್ರೆ ಏನೋ ಒಂದು ಕಾರಣ ಇರ್ಲೇಬೇಕು, ಏನೋ ಘಟನೆ ನಡೆಯೋ ಸಾಧ್ಯತೆ ಇದೆ, ಇರಬೇಕು. ಆಮೇಲೆ ಹಿಂದೆ ವಿಘ್ನ ವಿನಾಶಕ ಅವ್ರದ್ದು ಗಣೇಶ ಗಜ ದೊಡ್ಡ ಆನೆ, ಅವರು ರೆಡಿ ಇದ್ದಾರೆ. ಅದರಿಂದ ನಾವು ಏನೋ ಅಪಾಯ ಆಗುತ್ತೆ ಈ ಕಡೆ ಮುಂದೆ, ಆ ಸೈಡ್ ಅಲ್ಲಿ ಅಪಾಯ ಇದೆ. ಏನಂದ್ರೆ ಭಯ ಪಡೋದ್ ಬೇಡಿ. ಧರ್ಮದಲ್ಲಿ ನಡೆಯೋರು ಯಾರು ಭಯ ಪಡೋದ್ ಬೇಕಾಗಿಲ್ಲ. ಅಧರ್ಮದಲ್ಲಿ ಇದ್ರೆ ಭಯ ಪಡ್ಬೇಕು. ಖಂಡಿತ. ಇನ್ನೊಬ್ಬರು ದ್ವೇಷ ಮಾಡಿದ್ರೆ ಭಯ ಪಡ್ಬೇಕು. ಅಂದ್ರೆ ಪೊಲೀಸ್ ನೋಡಿದ್ರೆ ಕಳ್ಳರು ಭಯ ಪಡ್ಬೇಕು, ಬಾಕಿ ಯಾಕೆ ಭಯ ಪಡೋದು?
ಆ ತರ. ಕರೆಕ್ಟ್. ಆಮೇಲೆ ಇನ್ನೊಂದು ವಿಷಯ, ಅದೇ ವಿಕ್ರಮಾದಿತ್ಯ ಧ್ಯಾನದಲ್ಲಿ ಕೂತಿರ್ಬೇಕಾದ್ರೆ ಇಲ್ಲಿ ಓಕೆ. ಮತ್ತೆ ಅಲ್ಲಿ ವಿಕ್ರಮಾದಿತ್ಯ ಅವ್ರನ್ನೇ ಅಟ್ಯಾಕ್ ಮಾಡಕ್ಕೆ ಅಸ್ಥಿ ಪಂಜರ ರೂಪದ ಒಂದು ನೆಗೆಟಿವ್ ಬರುತ್ತೆ, ಅದು ಅಸ್ಥಿ ಪಂಜರ ರೂಪದಲ್ಲಿ ಇರುತ್ತೆ. ಇವ್ರನ್ನ ಅಟ್ಯಾಕ್ ಮಾಡಿ ವಿಕ್ರಮಾದಿತ್ಯ ಅವ್ರನ್ನ ಅಟ್ಯಾಕ್ ಮಾಡ್ಲಿಕ್ಕೆ ನೆಗೆಟಿವ್ ಇದು ಶಕ್ತಿ. ಹೌದು ಹೌದು. ಓಕೆ. ಯಾಕೆಂದ್ರೆ ದೇಹನೇ ಹೊಡೆದಾಕ್ಬಿಡೋಣ, ಆ ದೇಹ ಇದ್ರೆ ತಾನೇ ಕೆಲಸ ಮಾಡ್ತಾರೆ ಅಂತ. ಓಕೆ ಓಕೆ. ವಿಕ್ರಮಾದಿತ್ಯ ಸೂಕ್ಷ್ಮ ಶರೀರದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದ್ ಕಡೆ ದೇಹ ಇರಬೇಕಲ್ಲ. ಹೌದೌದು. ಆ ದೇಹನ ಹೊಡೆದಾಕ್ಬಿಡೋಣ ಅಂತ ಅದು ದುಷ್ಟಶಕ್ತಿ ಪ್ಲಾನ್ ಮಾಡಿ ಬರುತ್ತೆ. ಆವಾಗ ಆಂಜನೇಯ ಸ್ವಾಮಿ ಯಾವಾಗ್ಲೂ ಕಾವಲಿರ್ತಾರೆ ಅವರು. ಓಕೆ ಓಕೆ. ಅವರು ಆಂಜನೇಯ ಬಂದದ್ದೇ ಶಂಕು ನಾದ ಮಾಡ್ಬಿಡ್ತಾರೆ ಜೋರಾಗಿ. ಶಂಕು ಊದ್ತಾರೆ, ಭೂ ಅಂತ ಶಂಕು ಊದ್ತಾರಲ್ಲ ನೋಡಿ ದೇವಸ್ಥಾನದ. ಆ ತರ ಶಂಕು ನಾದ ಮಾಡ್ಕೊಂಡದೆ ಮಧ್ಯದ ಬೆರಳು ಬಲ್ದ ಕೈಯಲ್ಲಿ ಮಧ್ಯದ ಬೆರಳು ಮತ್ತೆ ಉಂಗುರ ಬೆರಳು ಐತಲ್ಲ ಪಕ್ಕದಲ್ಲಿ, ಆ ಬೆರಳು ಮಧ್ಯೆ ಸಿಕ್ಸ್ಕೊಂಡದೆ ಅದನ್ನ ತೂರಿ ಎಸ್ಬಿಡ್ತಾರೆ. ಅಂದ್ರೆ ಆಂಜನೇಯರು ಅವ್ರನ್ನ ಬೆರಳ ಮಧ್ಯದಲ್ಲಿ ಸಿಕ್ಸ್ಕೊಂಡು ತಗೊಂಡೋಗಿ. ಹೌದು, ಅದು ಏನು ನಾವು ಗೊಂಬೆ ಸಿಕ್ಸ್ಕೊಂಡಂಗ್ ಕಾಣುತ್ತೆ, ನ್ಯಾತಾಡ್ತಾ ಇರ್ತದೆ. ಶಂಕನಾದ ಮಾಡ್ತಾ ಸುಮ್ನೆ ಹಿಂಗ್ ಎಸಿತಾರೆ, ಅದು ಎಲ್ಲಿ ಹೋಗ್ತು ಅಂತ ಗೊತ್ತಿಲ್ಲ, ಯಾವ ಕಡೆ ಹೋಗ್ತು ಬೇರೆ ಲೋಕಕ್ಕೆ ಹೋಗಿ ಬಿದ್ದಿರ್ಬೇಕಾದ್ರೆ. ಅದು ಆ ರೀತಿ ಒಂದು ದೃಶ್ಯ ನೋಡಿದೆ. ಸೂಪರ್ ಸೂಪರ್. ಈ ತರ ಎಲ್ಲ ದುಷ್ಟಶಕ್ತಿಗಳು ಅದೇ ಧರ್ಮದಲ್ಲಿ ಯಾರು ಇರ್ತಾರೆ ಸೊ ಅವ್ರನ್ನ ಹಾಳು ಮಾಡ್ಲಿಕ್ಕೆ ಬರುತ್ತಾ ಇರುತ್ತೆ. ಹೌದು. ಭಗವಂತ ಅದೇ ಆಂಜನೇಯ ಸ್ವಾಮಿಗಳು ಅಥವಾ ಗಣಪತಿ ಭಗವಾನರು ಇವರೆಲ್ಲ ಕಾವಲಿರ್ತಾರೆ. ಈ ತರ ಆಯ್ತು. ಯಾಕೆಂದ್ರೆ ವಿಕ್ರಮಾದಿತ್ಯ ಅವರು ಸ್ವಾಮಿ ಜೊತೆ ಕೆಲಸ ಮಾಡೋದ್ರಿಂದ ಟಾರ್ಗೆಟ್ ಆಂಜನೇಯ ಇರ್ತಾರೆ, ಇಲ್ಲ ಅಂದ್ರೆ ವಿಕ್ರಮಾದಿತ್ಯ ಅವರು ಇರ್ತಾರೆ, ಇಲ್ಲ ಅಂದ್ರೆ ನಮ್ ಸ್ವಾಮಿ ಇರ್ತಾರೆ. ಇವ್ರನ್ನ ಯಾರು ಏನು ಮಾಡಕ್ಕಲ್ಲ. ಅಲ್ಲಿ ಇಲ್ಲಿ ಕೆಲಸ ಮಾಡೋರ್ನ ಹೊಡೆದಾಕ್ಬಿಟ್ರೆ ದೇಹನ ಹೊಡೆದ್ರೆ ಒಂದು ದೇಹ ಸಾಧಿಸ್ಬೋದು ಅಂತ ಬಂದಿತ್ತು. ಆದ್ರೆ ಅವ್ರಿಗೆ ಆಂಜನೇಯನೇ ಕಾವಲಿದ್ದಾರೆ ಅಂತ ಗೊತ್ತಿಲ್ಲ. ಅವರು ಮತ್ತೆ ಬೆಳಗು ಮತ್ತೆ ಉಂಗುರ ಬೆಳಗು ಸಿಕ್ಸ್ಕೊಂಡು ಸುಮ್ನೆ ಶಂಕನಾದ ಮಾಡ್ತಾ ಎಸ್ಬಿಡ್ತಾರೆ. ಅದು ಎಲ್ಲಿ ಹೋಯ್ತು ಅಂತ ಗೊತ್ತಾಗಲ್ಲ, ಆ ರೀತಿ ಎಸ್ಬಿಡ್ತಾರೆ ಆಂಜನೇಯ ಸ್ವಾಮಿ. ಅಲ್ಲ ಅವರು ಚಿಕ್ಕ ರೂಪದಲ್ಲೂ ಇರ್ತಾರೆ, ತುಂಬಾ ದೊಡ್ಡ ರೂಪದಲ್ಲೂ ಆಗ್ತಾರಲ್ಲ ಅವರು. ಹೌದು ಹೌದು. ಅವ್ರ ಪರಾಕ್ರಮ್ಗೆ ಯಾರು ಸಾಟಿ ಇಲ್ಲ. ನಮ್ಮ ಅವರು ಎಲ್ಲಾ ದೇವರು ಅವ್ರಿಗೆ ಶಕ್ತಿ ಕೊಟ್ಟಿರೋದ್ರಿಂದ, ಅವ್ರಿಗೆ ಆಶೀರ್ವಾದ ಮಾಡಿರೋದ್ರಿಂದ ಅವ್ರಿಗೆ ತುಂಬಾ ಶಕ್ತಿ ಇದೆ. ಖಂಡಿತ ಖಂಡಿತ. ಮುಖ್ಯ ಪ್ರಾಣ ಅಲ್ವಾ ಅವರು, ಹಂಗಾಗಿ. ಇನ್ನು ಯಾವ್ದಾದ್ರು ವಿಷಯ ಇಷ್ಟೇನಾ? ನೆಕ್ಸ್ಟ್ ನಾನು ಇದ್ದಾಗ ತಿಳಿಸ್ಕೊಡ್ತೀನಿ. ಖಂಡಿತ ಖಂಡಿತ. ಆಗ್ಲಿ ಗುರುಗಳೇ, ಒಳ್ಳೇದಾಗ್ಲಿ. ಎಲ್ಲ ವೀಕ್ಷಕರಿಗೂ ನಮಸ್ತೆ, ವಂದನೆಗಳು. ಧರ್ಮೋ ರಕ್ಷಿತ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ